ಸರ್ ಚೆನ್ನಾಗಿದೆ ಸರ್ ಸಿನಿಮಾ. ಫಸ್ಟ್ ಹಾಫಲ್ಲಿ ಏನು ಕಾಮಿಡಿ ಇತ್ತು, ಇಂಟ್ರೋಲ್ ಆದಮೇಲೆ ಅಂತೂ ಸೆಕೆಂಡ್ ಹಾಫಲ್ಲಿ ಭರ್ಜರಿ ಕಾಮಿಡಿ. ಸಾಧು ಸರ್ ಬರೋದೇ ಇರ್ಬೋದು, ಆಮೇಲೆ ನಮ್ಮ ಡ್ರ್ಯಾಗನ್ ಮಂಜು ಅವ್ರು ಬರೋದೇ ಇರ್ಬೋದು. ಸ್ಟಾರ್ಟಿಂಗಿಂದ ಗಿಲ್ಲಿ ಹಾಗೂ ಗೌರವ್ ಶೆಟ್ಟಿ ಏನು ಕಾಮಿಡಿ ಮಾಡ್ಕೊಬಂದರು, ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು, ವಿಜಯಾನಂದ ಸರ್ ಅವರೆಲ್ಲ ಏನು ಕಾಮಿಡಿ ಮಾಡ್ಕೊಬಂದರು. ಸೆಕೆಂಡ್ ಹಾಫಲ್ಲಂತೂ ಇನ್ನೂ ಮಸ್ತು ಫಿಲಮು. ಒಂದು ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ, ಒಂದು ಕಾಮಿಡಿ ಸ್ಟೋರಿ ಇದೆ, ಒಂದು ಥ್ರಿಲ್ಲಿಂಗ್ ಇದೆ, ಚೆನ್ನಾಗಿದೆ. ಏನಾಗುತ್ತೆ ನೆಕ್ಸ್ಟ್ ಅನ್ನೋದೊಂದು ಥ್ರಿಲ್ಲಿಂಗ್ ಸಖತ್ತಾಗಿದೆ. ಕ್ಲೈಮ್ಯಾಕ್ಸಲ್ಲಂತೂ ಸಖತ್ತಾಗಿದೆ ಸರ್. ಕ್ಲೈಮ್ಯಾಕ್ಸ್ ಒಳ್ಳೆ ಕಾಮಿಡಿ ಜೊತೆಲಿ ಎಂಡ್ ಆಗುತ್ತೆ ಫಿಲಮು. ಎಲ್ಲೂ ಬೋರಿಂಗ್ ಇಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಚೆನ್ನಾಗಿದೆ ಸರ್. ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಥಿಯೇಟ್ರಲ್ಲೇ ಬಂದು ನೋಡಿ. ಯಾರೂ ಊಹಾಪಾವಾಗೆ ಕಿವಿ ಕೊಡೋಕೆ ಹೋಗ್ಬಿಡಿ. ಸೂಪರಾಗಿದೆ ಫಿಲಮು. ಸೈಡ್ ರೋಲು ಅಂತ ಹೇಳ್ತಾರಲ್ವ, ಸೈಡ್ ರೋಲ್ ಏನಿಲ್ಲ ಇದರಲ್ಲಿ, ಲೀಡ್ ರೋಲಲ್ಲೇ ಇದ್ದಾರೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನು ನಮ್ಮ ಗೌರವ್ ಶೆಟ್ಟಿ ಅವರು ಇದ್ದಾರೆ ಅದಕ್ಕೆ ತೂಗುವಂಥ ಪಾತ್ರನೇ ಗಿಲ್ಲಿಯವ್ರು ಮಾಡ್ಕೊಬಂದಿರೋದು. ಇಬ್ಬರದು ಸಮವಾದ ಪಾತ್ರ ಅಂತ ಹೇಳ್ಬೋದು ಸರ್. ಚೆನ್ನಾಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಶೋ ಇದೆ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಬೇಕಂದ್ರೆ ರಿವ್ಯೂ ತಗೊಳ್ಳಿ. ನೆಕ್ಸ್ಟ್ ಶೋ ಇದೆ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಶೋ ಇದೆ ಹೇಳಿ ಸರ್. ಮೂವಿ ಕಾಮಿಡಿ ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಮಳವಳ್ಳಿಯಿಂದ ಬಂದಿರೋದು ಇವತ್ತು. ಇಲ್ಲಿ ಗಿಲ್ಲಿ ಅವರು ಅಭಿನಯಿಸಿದ್ದಾರೆ ಅಂತ ಹೇಳ್ಬಿಟ್ಟು, ಮತ್ತು ಗೌರವ್ ಶೆಟ್ಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಮಳವಳ್ಳಿಯಿಂದ ರಾಮನಗರ, ಮದ್ದೂರು ಈ ಕಡೆ ಎಲ್ಲ ಹುಡುಗರುಗಳು ಸೆಟ್ ಮಾಡ್ಕೊಂಡು ನಾವು ಬಂದು ಇಲ್ಲಿ ಮೂವಿ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ ಕಾಮಿಡಿ ಮೂವಿ. ಫಸ್ಟ್ ಹಾಫು ಕಾಮಿಡಿ ಇದೆ, ಸೆಕೆಂಡ್ ಹಾಫ್ ಕಾಮಿಡಿ ಇದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಕಾಮಿಡಿ ಅಲ್ಟಿಮೇಟು. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಂತೂ ಡ್ರ್ಯಾಗನ್ ಮಂಜು ಅವರು, ಸಾಧು ಕೋಕಿಲ್ ಅವ್ರದ್ದೆಲ್ಲ ಇದೆಯಲ್ಲ, ತುಂಬ ಅಲ್ಟಿಮೇಟ್ ಆಗಿದೆ. ಇಷ್ಟ ಆಯಿತು ಸರ್. ಸರ್ ಗಿಲ್ಲಿ ಆ್ಯಕ್ಟಿಂಗು ಗೊತ್ತಲ್ಲ ಸರ್, ಬಿಗ್ ಬಾಸಲ್ಲೇ ಜನಕ್ಕೆ ಎಷ್ಟು ಇಷ್ಟ ಆಗಿದ್ದಾರೆ ಅಂತ. ಸೊ ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಕಾಮಿಡಿ ಮೂವಿ ಅಂತ ಹೇಳ್ಬೋದು. ಹೌದು, ಕಾಮಿಡಿ ರೋಲೇ. ಅವ್ರ ಕಾಮಿಡಿ ರೋಲೇ ತುಂಬ ಇಷ್ಟ ಆಗುತ್ತೆ ಸರ್ ಜನಗಳಿಗೆ. ಅವರು ಬಿಗ್ ಬಾಸಲ್ಲೂ ಕಾಮಿಡಿ ರೂಪದಲ್ಲೇ ಇಷ್ಟಪಟ್ಟಿರೋದ್ರಿಂದ ಸೊ ಇಲ್ಲೂ ಸಿನಿಮಾದಲ್ಲೂ ಅದೇ ಥರ ತೊಗೊಂಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಇಲ್ಲ ಸರ್ ಕೆಲವರು ಹೇಳ್ತಾರೆ ಸರ್ ಗಿಲ್ಲಿ ಸೈಡ್ ರೋಲ್ ಅಂತ ಹೇಳಿದಾರಲ್ಲ, ಅವ್ರಿಗೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಗಿಲ್ಲಿ ಅವರು ಫಸ್ಟ್ ಸೀನಿಂದ ಹಿಡಿದು ಲಾಸ್ಟ್ ಸೀನ್ವರೆಗೂ ಇದ್ದಾರೆ. ಹೀರೋಗೆ ಎಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದಾರೋ ಗಿಲ್ಲಿಗೂ ಅಷ್ಟೇ ಪ್ರಿಫರೆನ್ಸ್ ಕೊಟ್ಟು ತೆಗೆದಿರೋಂಥ ಮೂವಿ ಇದು. ಇದರಲ್ಲಿ ಇಬ್ಬರು ಹೀರೋ, ಒಬ್ಬರು ಹೀರೋಯಿನು. ಅದು ಗಿಲ್ಲಿ ಮತ್ತು ಗೌರವ್ ಶೆಟ್ಟಿ ಅವರು ಮತ್ತು ಹೀರೋಯಿನ್ ಒಬ್ಬರು. ಇಬ್ಬರು ಹೀರೋ, ಒಬ್ಬರು ಹೀರೋಯಿನ್. ಇದು ಗಿಲ್ಲಿಯವ್ರಿಗೆ ಸಣ್ಣ ರೋಲ್ ಕೊಟ್ಟಿರೋಂಥದ್ದಲ್ಲ, ಪ್ರಮುಖ ಪಾತ್ರನೇ ಕೊಟ್ಟಿರೋಂಥದ್ದು. ಹೀರೋಗೆ ಎಷ್ಟು ಪ್ರಿಫರೆನ್ಸ್ ಕೊಟ್ಟು ಮಾಡಿದ್ದಾರೆ ಅಷ್ಟೇ ಪ್ರಿಫರೆನ್ಸ್ ಕೊಟ್ಟು ಗಿಲ್ಲಿಯವ್ರಿಗೂ ಮಾಡಿದ್ದಾರೆ ಸರ್. ಸರ್ ಥಿಯೇಟ್ರಿಗೆ ಬಂದರೆ ಜನಕ್ಕೆ ಮೋಸ ಏನಿಲ್ಲ ಸರ್. ಅವ್ರು ಕೊಟ್ಟಿರೋ ದುಡ್ಡಿಗೆ ಖುಷಿಯಂದು ಸಿಗುತ್ತೆ, ಕಾಮಿಡಿ ಸಿಗುತ್ತೆ, ಸೊ ರಿಲ್ಯಾಕ್ಸ್ ಆಗುತ್ತೆ. ಕಾಮಿಡಿ ಮೂವಿ ಸರ್, ಬಂದು ನೋಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ CR ಕನ್ನಡಿಗ. ಸೊ ತುಂಬ ಜನ ಆ ಗಿಲ್ಲಿ ಅಣ್ಣಂದು ಸೈಡ್ ರೋಲು ಹಾಗೆ ಹೀಗೆ ಅಂತ ಮಾತಾಡ್ತಿದ್ರು. ಸೊ ಮೂವಿ ನೋಡಾದ್ಮೇಲೆ ಗೊತ್ತಾಯಿತು. ಸೊ ಗೌರವ್ ಶೆಟ್ಟಿ ಅವ್ರ ಜೊತೆ ಫುಲ್ಲು ಸ್ಕ್ರೀನ್ ಹಂಚ್ಕೊಂಡಿದ್ದಾರೆ. ಸೊ ಮೂವಿ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ನೀವು ಒಂದು ಕ್ಷಣನೂ ನಗ್ದಂಗೆ ಸುಮ್ಮನೆ ಕೂತ್ಕೊಳ್ಳಲ್ಲ. ಸೊ ನೀವು ಗ್ರಿಪ್ಪಲ್ಲಿ ಇಟ್ಕೊಂಡು ಕೂತ್ಕೊಂಡು ನೋಡ್ತು ಅಂತಂದರೆ ಫುಲ್ಲು ನೀವು ಹೊಟ್ಟೆ ಉಣ್ಣಾಗೋಷ್ಟು ನಗಾಡ್ತೀರಾ. ಸೊ ಮೂವಿ ಅಂತೂ ಸೂಪರಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಹಾಗೆ ನಮ್ಮ ಗಿಲ್ಲಿ ಅಭಿಮಾನಿಗಳು ಸೈಡ್ ರೋಲ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಸೊ ಇದು ಮಾಡೋಕ್ಕೆ ಹೋಗಬೇಡಿ. ಮೂವಿನ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಮೂವಿ ಹೇಗಿದೆ ಅಂತೇಳಿ. ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್. ಮೂವಿ ಚೆನ್ನಾಗಿ ಓಡಲಿ. ಮತ್ತು ಪ್ಯೂರು ನಿಮ್ಮ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಅಂದರೆ ಇಡೀ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಬಂದು ನೋಡುವಂಥ ಮೂವಿ. ಬಂದು ಎಲ್ಲರೂ ಸಪೋರ್ಟ್ ಮಾಡಿ ಮೂವಿನ ಗೆಲ್ಲಿಸ್ಕೊಡಿ. ಥ್ಯಾಂಕ್ ಯು.